ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಸಂಪರ್ಕಗೊಂಡು ಚಾರ್ಮುಡಿ ಘಾಟಿಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆ ಸುರಿತಿರುವಂಥ ಪರಿಣಾಮವಾಗಿ ಚಿಕ್ಕಮಗಳೂರು ವಿಭಾಗಕ್ಕೆ ಸೇರಿದಂಥ ಚಾರ್ಮುಡಿ ಘಾಟಿಯಲ್ಲಿ 6 ಕಡೆಗಳಲ್ಲಿ ತಡೆಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿರುವಂಥದ್ದು. ನಾನೀಗ ಅಂಥದೇ ಸ್ಥಳದಲ್ಲಿದ್ದೀನಿ. ಇಲ್ಲಿಯ ಚಿತ್ರಣವನ್ನೀಗ ನೋಡ್ಬೋದಾಗಿದೆ. ಯಾವ ಪ್ರಮಾಣದಲ್ಲಿ ಆ ತಡೆಗೋಡೆ ಬಿರುಕು ಬಿಟ್ಟಿರುವಂಥದ್ದು, ಹಾಗೆಯೇ ರಸ್ತೆಯು ಕೂಡ ಬಿರುಕು ಬಿಟ್ಟಿರುವಂಥದ್ದು. 2019ರಲ್ಲಿ ಸುರಿದಂಥ ಮಹಾಮಳೆಗೆ ಚಾರ್ಮುಡಿ ಘಾಟಿಯ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿತ್ತು. 8 ತಿಂಗಳ ಕಾಲ ರಸ್ತೆ ಸಂಪರ್ಕವನ್ನು ಕಡಿತಗೊಳಿಸಲಾಗಿತ್ತು. ಅಂದು ನಡೆಸಿದಂಥ ಕಾಮಗಾರಿ ಅಂದರೆ 4 ವರ್ಷಗಳ ಬಳಿಕ ಇದೇ ಚಾರ್ಮುಡಿ ಘಾಟಿಯಲ್ಲಿ ಕಳೆದ 15 ದಿನಗಳಿಂದ ಸುರಿತಿರುವಂಥ ಮಳೆಯಿಂದಾಗಿ ಈಗ ಚಾರ್ಮುಡಿ ಘಾಟಿಯ 6 ಕಡೆಗಳಲ್ಲಿ ತಡೆಗೋಡೆ ಮತ್ತು ರಸ್ತೆಗಳಲ್ಲಿ ಬಿರುಕು ಬಿಟ್ಟಿರುವಂಥದ್ದು ನೋಡ್ಬೋದಾಗಿದೆ. ಯಾವ ಪ್ರಮಾಣದಲ್ಲಿ ಬಿರುಕು ಬಿಟ್ಟಿರುವಂಥ ಸ್ಥಳವನ್ನು ಕೂಡ ನೋಡ್ಬೋದಾಗಿರುವಂಥದ್ದು. ಹಾಗೆಯೇ ಸಿಮೆಂಟ್ ಚೂರುಗಳು ಕೂಡ ಬಿದ್ದಿರುವಂತಹ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಯಾಕೆಂದರೆ ಕೋಟ್ಯಾಂತರ ರೂಪಾಯಿಗಳ ವೆಚ್ಚದಲ್ಲಿ ಚಾರ್ಮುಡಿ ಘಾಟಿಯ ರಸ್ತೆಯಲ್ಲಿ ಒಂದು ಕಾಮಗಾರಿಯನ್ನು ಕೂಡ ನಡೆಸಲಾಗಿರುವಂಥದ್ದು. ಈ ಪ್ರಮಾಣದಲ್ಲಿ ನೋಡ್ಬೋದಾಗಿದೆ. 2019ರಲ್ಲಿ ಸುರಿದಂತಹ ಮಹಾಮಳೆಗೆ ಇಲ್ಲಿ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿತ್ತು. ದೊಡ್ಡ ಪ್ರಮಾಣದಲ್ಲಿ ದರೆ ಕುಸಿತವಾಗಿತ್ತು. ಆ ದರೆ ಕುಸಿತವಾದಂಥ ಸ್ಥಳದಲ್ಲಿ ಒಂದು ಅಂದರೆ ವಾಲನ್ನು ಕೂಡ ನಿರ್ಮಾಣ ಮಾಡಲಾಗಿರುವಂಥದ್ದು. ಕೆಳಭಾಗದಿಂದ ಮೇಲ್ಮಟ್ಟದವರೆಗೂ ಕೂಡ ಒಂದು ವಾಲನ್ನು ಕೂಡ ನಿರ್ಮಾಣ ಮಾಡಲಾಗಿರುವಂಥದ್ದು. ಆ ವಾಲ್ನ ಈಗ ಬಿರುಕು ಬಿಟ್ಟಿರುವಂಥದ್ದು ಭಾಗವಾಗಿರುವಂಥ ಇದರಿಂದಾಗಿ ವಾಹನ ಸವಾರರು ಮತ್ತು ಸ್ಥಳೀಯರಲ್ಲಿ ಇದೀಗ ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಕಳಪೆ ಕಾಮಗಾರಿಯ ಹಿನ್ನೆಲೆಯಲ್ಲಿ ಈ ರೀತಿ ಬಿರುಕು ಬಿಟ್ಟಿದೆ ಒಂದು ಆರೋಪವನ್ನು ಕೂಡ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಏಕೆಂದರೆ ಚಾರ್ಮುಡಿ ಘಾಟಿ ಏನಿದೆ ಅದು ಮಂಗಳೂರು ಮತ್ತು ಮಲೆನಾಡಿನ ಸಂಪರ್ಕಗೊಂಡು ಚಾರ್ಮುಡಿ ಘಾಟಿಯಲ್ಲಿ ನಿತ್ಯವೂ ಕೂಡ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ಇಂತಹ ವಾಹನಗಳ ಸಂಚರಿಸುವಂತಹ ಸ್ಥಳದಲ್ಲಿ ಇದೀಗ ಕಾಮಗಾರಿ ಕಳಪೆ ಆಗಿರುವ ಹಿನ್ನೆಲೆಯಲ್ಲಿ ತಡೆಗೋಡೆ ಮತ್ತು 6 ಕಡೆಗಳಲ್ಲಿ ತಡೆಗೋಡೆ ಬಿರುಕು ಬಿಟ್ಟಿರುವಂಥದ್ದು. ಅಲ್ಲಲ್ಲಿ ರಸ್ತೆಯು ಕೂಡ ಬಿರುಕು ಬಿಟ್ಟಿರುವುದರಿಂದ ಸಹಜವಾಗಿಯೇ ವಾಹನ ಸವಾರರಲ್ಲಿ ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಈಗಾಗಲೇ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿಯನ್ನು ಕೂಡ ಕೊಟ್ಟಿರುವಂಥದ್ದು. ಅಲ್ಲದೆ ಕಾಮಗಾರಿಯನ್ನು ಕೂಡ ನಡೆಸಲಿಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. ಒಟ್ಟಾರೆ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆ ಸುರಿಯುತ್ತಿರುವಂಥ ಪರಿಣಾಮವಾಗಿ ಚಾರ್ಮುಡಿ ಘಾಟಿಯ ಅಲ್ಲಲ್ಲಿ ತಡೆಗೋಡೆಗಳಲ್ಲಿ ಬಿರುಕು ಬಿಟ್ಟಿರುವಂಥದ್ದು. ಅಲ್ಲದೆ ರಸ್ತೆಯಲ್ಲೂ ಕೂಡ ಬಿರುಕು ಕಾಣಿಸ್ಕೊಳ್ತಾ ಇರುವುದರಿಂದ ಸಹಜವಾಗಿಯೇ ವಾಹನ ಸವಾರರು ಮತ್ತು ಸ್ಥಳೀಯರಲ್ಲೂ ಕೂಡ ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮ್ಯಾನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.